ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇದು ಬಹಳ ಸ್ಯಾಡ್ ನ್ಯೂಸ್ ಅಂತಂದರೆ ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಿಕ್ಕಬಳ್ಳಾಪುರದವ್ರದ್ದು ಫಸ್ಟ್ ರೌಂಡಲ್ಲೂ ಕೂಡ ಸೀಟ್ ಅಲಾಟ್ ಆಗಲೇ ಇಲ್ಲ. ಸೊ NMCಯಿಂದ ಫಸ್ಟ್ ರೌಂಡ್ ಪರ್ಮಿಷನ್ ಲೆಟರ್ ಸಿಕ್ಕಿದೆ. ಎರಡನೇ ಅಂದರೆ ಫಸ್ಟ್ ರೌಂಡ್ ಅಂತಂದರೆ ಫಸ್ಟ್ ಪರ್ಮಿಷನ್ ಲೆಟ್ರು ನೀವು ಕಾಲೇಜನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಸಿಕ್ಕಿದೆ. 100 ಸೀಟ್ಸ್ ಅರೇಂಜ್ಡ್ ಅಂತ ಸಿಕ್ಕಿದೆ. ಬಟ್ ಯಾಕೆ ಚಿಕ್ಕಬಳ್ಳಾಪುರದಲ್ಲಿ ಫಸ್ಟ್ ರೌಂಡಲ್ಲೂ ಕೂಡ ಸೀಟ್ ಅಲಾಟ್ ಆಗಿಲ್ಲ, ಇದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಸೊ ಸ್ವಲ್ಪ ನಮ್ಮ ಕರ್ನಾಟಕ ಗೌರ್ಮೆಂಟ್ದವರು ಸ್ವಲ್ಪ ಸೆಲ್ಫ್ ಇಂಟ್ರೆಸ್ಟ್ ತೊಗೊಂಡು ಪರ್ಮಿಷನ್ ಸಿಕ್ಕಿರುವಂಥ ಚಿಕ್ಕಬಳ್ಳಾಪುರ ಕಾಲೇಜ್ಗೆ ಸೀಟ್ಗಳು ಯಾಕೆ ಅಲಾಟ್ ಆಗಿಲ್ಲ ಅನ್ನೋದನ್ನು ಸ್ವಲ್ಪ ನೋಡಿಕೊಂಡು ಸೊ ಇದನ್ನು ಅಟ್ಲೀಸ್ಟ್ ಸೆಕೆಂಡ್ ರೌಂಡಿಗೆ ಆ್ಯಡ್ ಮಾಡುವಂಥ ಪ್ರಯತ್ನವನ್ನಾದರೂ ಮಾಡಲಿ ಅನ್ನೋದು ನನ್ನದೊಂದು ಹಾರೈಕೆ. ಸೊ ಯಾಕಂತಂದರೆ ಅಟ್ಲೀಸ್ಟ್ ಒಂದು 100 ಸೀಟ್ಸ್ ಸಿಕ್ಕರೂ ಕೂಡ ನಮ್ಮ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಅವರ ಒಂದು ಕನಸು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಕನಸು ನನಸಾಗ್ತದೆ. ಸೊ ಅದಕ್ಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡಿ, GR ಮೆಡಿಕಲ್ ಕಾಲೇಜ್ ಅಲಾಟ್ ಆಗಿದೆ. ಸೊ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಮಾತ್ರ ಎಲ್ಲ ಡ್ಯಾಶ್ ಇದೆ, ಹೌದಾ? ಅಂದರೆ ಇದು ಅಲಾಟ್ ಆಗಿಲ್ಲ. ಸೊ ಇಲ್ಲಿ ಕೊಟ್ಟಿರೋದು ನೋಡಿದರೆ ಸೆಕೆಂಡ್ ರೌಂಡ್ ಹೊತ್ತಿಗೆ ಅಲಾಟ್ ಆಗಬಹುದು ಅಂತಲೂ ಕೂಡ ಒಂದು ಹೋಪ್ಸ್ ಇದೆ, ನೋಡೋಣಂತೆ. ಆದರೆ ಫಸ್ಟ್ ರೌಂಡಲ್ಲಿ ಮಾತ್ರ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜಲ್ಲಿ ಸೀಟ್ಸ್ ಅಲಾಟ್ ಆಗಿಲ್ಲ. ಯಾಕೆ ಅಲಾಟ್ ಆಗಿಲ್ಲ? ಅದು NMCಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತ KE ಅವರು ಹೇಳ್ತಾರೆ. ಸೊ NMC ಅವರು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೊ ನೋಡೋಣಂತೆ ಇದು ಯಾವ ಒಂದು ಹಂತಕ್ಕೆ ಹೋಗ್ತದ ಅಂಥೇಳಿ. ಸೊ ಆದರೆ ಅಟ್ಲೀಸ್ಟ್ ಒಂದು 100 ಸೀಟ್ಸ್ ಈ ವರ್ಷಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅವರ್ ಸ್ಟೂಡೆಂಟ್ಸ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇದು ಅಲಾಟ್ ಆಗಿಲ್ಲ, ಬಹಳ ಬೇಜಾರಿನ ವಿಷಯ. ಥ್ಯಾಂಕ್ ಯು. ಹ್ಯಾವ್